ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಅಜಿತ್ ಪವಾರ್, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರಯಾಣ ಮಾಡ್ತಿದ್ದಂತಹ ಚಾರ್ಟರ್ಡ್ ಫ್ಲೈಟ್ ಪತನ ಆಗಿ ಅವರು ದುರ್ಮರಣವನ್ನು ಹೊಂದಿದ್ರು. ಅವ್ರ ಜೊತೆಯಲ್ಲಿ ಇನ್ನೂ 4 ಜನ ಜೀವ ಕಳ್ಕೊಂಡ್ರು. ಪೈಲಟ್, ಕೋ ಪೈಲಟ್, ಅಲ್ಲಿದ್ದಂತಹ ಫ್ಲೈಟ್ ಅಟೆಂಡೆಂಟ್ ಮತ್ತು ಅಜಿತ್ ಪವಾರ್ ಅವರ ಪರ್ಸನಲ್ ಸೆಕ್ಯೂರಿಟಿ ಆಫೀಸರ್ ಸಹ ಅದರಲ್ಲಿ ಸಾವಿಗೀಡಾದರು. ಸೊ ಅದಾದ ನಂತರ ಇವತ್ತು ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಆ ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಕೊನೆ ಕ್ಷಣಗಳಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತು, ಇದೆಲ್ಲವೂ ಸಹ ಎಟಿಸಿ ಮತ್ತು ಫ್ಲೈಟ್ಗೆ ನಡುವೆ ನಡೆದಂತಹ ಸಂವಾದದ ಆಧಾರದ ಮೇಲೆ ಬರ್ತಿರುವಂತಹ ಮಾಹಿತಿ ಮತ್ತು ಪೈಲಟ್ಗಳ ಕಡೆಯಿಂದ ಬಂದಂತಹ ಕೊನೆ ಪದಗಳು, ಕೊನೆ 2 ಪದಗಳು ಎಟಿಸಿ ಕೇಳಿಸ್ಕೊಂಡಿದ್ದು, ಓ ಶಿಟ್, ಇಷ್ಟು ಮಾತ್ರನೇ ಕೇಳಿಸ್ಕೊಳ್ತು. ಅದ ನಂತರ ದುರ್ಘಟನೆ ನಡೆದೇ ಹೋಯ್ತು. ಸೊ ಹಾಗಾದ್ರೆ ಏನ್ ನಡೀತು ಮತ್ತು ಬಾರಾಮತಿಯಲ್ಲಿರುವಂತಹ ಏರ್ ಸ್ಟ್ರಿಪ್ ಕುರಿತಾಗಿ ಏನು ಮಾಹಿತಿ ಹೊರಗಡೆ ಬರ್ತಾ ಇದೆ, ಅದರ ಜೊತೆಗೆ ಈ ಎಟಿಸಿ ಅಂದ್ರೆ ಏನು, ಎಟಿಸಿ ಇಲ್ಲಿ ಯಾವ ರೀತಿಯಲ್ಲಿತ್ತು, ಯಾಕೆ ಅದು ಫುಲ್ ಫ್ಲೆಜ್ಡ್ ಎಟಿಸಿ ಆಗಿರ್ಲಿಲ್ಲ, ಅದು ಸಹ ಒಂದು ಕಾರಣ ಆಗತ್ತೆ ಅಪಘಾತಗಳಿಗೆ, ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಸುಮಾರು 8:15 ಬೆಳಗ್ಗೆ 8:15 ಸಮಯಕ್ಕೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಿದ್ದಂತಹ VSR ಒಡೆತನದ ಒಂದು ಚಾರ್ಟರ್ಡ್ ಫ್ಲೈಟ್, ಲಿಯರ್ ಜೆಟ್ ಅನ್ನುವಂಥದ್ದು, ಲಿಯರ್ ಜೆಟ್ 45 ಅನ್ನುವಂತಹ ಮಾಡೆಲ್ ಪತನ ಆಯಿತು. ಇಲ್ಲಿ ಬಾರಾಮತಿ ಅನ್ನುವಂತಹ ಪ್ರದೇಶ, ಅಜಿತ್ ಪವಾರ್ ಅವರ ಸ್ವಕ್ಷೇತ್ರ ಬಾರಾಮತಿ, ಮಹಾರಾಷ್ಟ್ರದ ಬಾರಾಮತಿ ಏರ್ಪೋರ್ಟ್ ಬಳಿಯೇ, ಏರ್ಪೋರ್ಟ್ ಏರ್ ಸ್ಟ್ರಿಪ್ ಬಳಿನೇ ಪತನ ಆಯಿತು. ಸೊ ಅದು ಏನೇನು ಆಯ್ತು ಕೊನೆ ಕ್ಷಣಗಳಲ್ಲಿ ಅಂತ ಎಟಿಸಿ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ಫ್ಲೈಟ್ ಕುರಿತಾಗಿ ಬರೋ ಮಾಹಿತಿ ಏನು ಅಂದ್ರೆ ಈಗ ಬರ್ತಿರುವಂತಹದ್ದು. ನಿನ್ನೆಯೂ ಸಹ ಸ್ವಲ್ಪ ಮಾಹಿತಿ ಕೊಟ್ಟಿದೆ, ಇವತ್ತು ಹೆಚ್ಚಿನ ಮಾಹಿತಿ ಬಂದಿದೆ. 8:10ಕ್ಕೆ ಮುಂಬೈ ಏರ್ಪೋರ್ಟ್ ನಿಂದ ಹೊರಟಂತಹ ಈ ಲಿಯರ್ ಜೆಟ್, VSR ಕಂಪನಿಯ ಲಿಯರ್ ಜೆಟ್ 45 ಫ್ಲೈಟ್ 24 ನಿಮಿಷಗಳ ನಂತರ ಅಂದ್ರೆ 8:34ಕ್ಕೆ ಕಮ್ಯುನಿಕೇಶನ್ಸ್ ಕಟ್ ಆಗ್ಬಿಡುತ್ತೆ. ರೆಡಾರು ಎಲ್ಲೂ ಸಹ ಅದು ಸಿಗೋದಿಲ್ಲ. ಅದಾದ 9 ನಿಮಿಷಗಳ ನಂತರ 8:43 ಕಮ್ಯುನಿಕೇಶನ್ಸ್ ವಾಪಸ್ ಬರುತ್ತೆ. ಹಾಗಾದ್ರೆ ಈ ನಡುವೆ ಏನಾದರೂ ಫ್ಲೈಟ್ ಅಲ್ಲಿ ಸಮಸ್ಯೆ ಆಯ್ತಾ ಅಂದ್ರೆ ಏನು ಸಮಸ್ಯೆ ಆದಂಗೆ ಪೈಲಟ್ಗಳಂತೂ ರಿಪೋರ್ಟ್ ಮಾಡಲಿಲ್ಲ ಎಟಿಸಿಗೆ. ಪೈಲಟ್ಗಳು ಏನಾದ್ರು ಸಮಸ್ಯೆ ಆದ್ರೆ ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಕಮ್ಯುನಿಕೇಶನ್ ಕಟ್ ಆಗಿರೋದು ಅಥವಾ ಅದೇನಾಯ್ತೋ ಗೊತ್ತಿಲ್ಲ. ಅದ್ರ ಬಗ್ಗೆ ಅವ್ರೇನು ಪ್ರಸ್ತಾಪನೆ ಮಾಡಿಲ್ಲ, ಎಟಿಸಿಗೆ ಏನು ಹೇಳಿಲ್ಲ ಇಂಥ ಸಮಸ್ಯೆ ಆಯ್ತು ಏನಿಲ್ಲ. ಸೊ ಫ್ಲೈಟ್ ಅಲ್ಲಿ ಏನು ಸಮಸ್ಯೆ ಇಲ್ಲ ಅಂತಲೇ ಅನ್ಕೋಬೇಕಾಗತ್ತೆ. ಆ ನಂತರ 8:44 8:45 ಸಂದರ್ಭದಲ್ಲಿ ಮೊದಲ ಲ್ಯಾಂಡಿಂಗ್ ಕ್ಯಾನ್ಸಲ್ ಆಗುತ್ತೆ. ವಾಪಸ್ ಹೋಗ್ತಾರೆ. ಮೊದಲ ಲ್ಯಾಂಡಿಂಗ್ಗೆ ಪರ್ಮಿಷನ್ ಕೇಳ್ತಾರೆ, ಪರ್ಮಿಷನ್ ಎಟಿಸಿ ಇಂದ ಓಕೆ ಆಗುತ್ತೆ. ಬಟ್ ಅವರು ಕೊನೆ ಕ್ಷಣದಲ್ಲಿ ಇಲ್ಲ ಇಲ್ಲ, ಏನೋ ತೊಂದರೆ ಆಗ್ತಿದೆ. ಫಸ್ಟ್ ಹೇಳ್ತಾರೆ ನಮಗೆ ಏರ್ ಸ್ಟ್ರಿಪ್ ಕಾಣ್ತಿಲ್ಲ ಅಂತ. ಯಾಕಂದ್ರೆ ವಿಸಿಬಿಲಿಟಿ 3000 ಮೀಟರ್ಗಳಷ್ಟು ಇರುತ್ತೆ. 3000 ಮೀಟರ್ ಅಂದ್ರೆ 3 ಕಿಲೋಮೀಟರ್ ವಿಸಿಬಿಲಿಟಿ. ಅಂದ್ರೆ ಎಷ್ಟು ದೂರದಿಂದ ನಿಮಗೆ ಆ ಲ್ಯಾಂಡಿಂಗ್ ಸ್ಟ್ರಿಪ್ ಅಥವಾ ರನ್ವೇ ಕಾಣಿಸ್ತಿದೆ ಅನ್ನೋದು. ಯೂಶುವಲ್ ಆಗಿ ಏರ್ಲೈನ್ಸ್ ಇಂಡಸ್ಟ್ರಿಯಲ್ಲಿ 5000 ಮೀಟರ್ ಅಂದ್ರೆ 5 ಕಿಲೋಮೀಟರ್ ಇಂದ ದೂರದಿಂದ ನಿಮಗೆ ಏರ್ ಸ್ಟ್ರಿಪ್ ಕಾಣಿಸಿದ್ರೆ ಅದು ಸೇಫೆಸ್ಟ್ ಫಾರ್ ಲ್ಯಾಂಡಿಂಗ್ ಅಂತ ವಾತಾವರಣ. ಬಟ್ ನಿನ್ನೆ ಮಂಜು ಕವಿದ ವಾತಾವರಣ ಅಥವಾ ಸ್ವಲ್ಪ ಡಲ್ ಆಗಿದ್ದರಿಂದ ಕೇವಲ 3000 ಇತ್ತು. ಬಟ್ 3000 ಡೇಂಜರಸ್ ಅಲ್ಲ, ಸ್ವಲ್ಪ ಹುಷಾರಾಗಿ ಮಾಡಬೇಕು ಅನ್ನುವಂತಹ ಮಟ್ಟದ ವಿಸಿಬಿಲಿಟಿ 3000 ಮೀಟರ್ಸ್, 3 ಕಿಲೋಮೀಟರ್ಗಳು. ಸೊ ಅದನ್ನು ವಾಪಸ್ ಕೊನೆ ಕ್ಷಣದಲ್ಲಿ ಅದು ಅಬ್ಯಾಂಡ್ ಮಾಡ್ತಾರೆ, ವಾಪಸ್ ಹೋಗ್ತಾರೆ. ಹೋಗಿ ಮತ್ತೆ ಪರ್ಮಿಷನ್ ಕೇಳ್ತಾರೆ. ಸ್ವಲ್ಪ ಹೊತ್ತಿಗೆ ನಾವು ಸುತ್ತಾಕೊಂಡು ಬಂದಿದ್ದೀವಿ, ಮತ್ತೆ ನಮಗೆ ಕೊಡಿ, ಓಕೆ ಖಾಲಿ ಇದೆ ಬನ್ನಿ ಇಳೀರಿ ಅಂತ ಹೇಳ್ತಾರೆ. 2ನೇ ಬಾರಿಗೆ ಇಳೀರಿ ಅಂತ ಹೇಳಿದಾಗ ಈ ಫ್ಲೈಟ್ ಏನಿತ್ತಲ್ಲ ಅದರಲ್ಲಿದ್ದಂತಹ ಪೈಲಟ್ ಆಗಲಿ ಕೋ ಪೈಲಟ್ ಆಗಲಿ ರೆಸ್ಪಾಂಡ್ ಮಾಡೋದಿಲ್ಲ, ಅದಕ್ಕೆ ಉತ್ತರನೇ ಬರಲ್ಲ. ಅದಾದ ಕೆಲವೇ ಕ್ಷಣಗಳಲ್ಲಿ ಎಟಿಸಿಗೆ ಒಂದು ಧ್ವನಿ ಕೇಳುತ್ತೆ. 2 ಪದಗಳು ಪೈಲಟ್ಗಳು ಹೇಳೋದು, ಓ ಶಿಟ್ ಅಂತ. ದಪ್ ಅಂತ ಬೀಳುತ್ತೆ, ಮುಗಿದೋಯ್ತು. ಸೊ ಯಾರು ಈ ಪೈಲಟ್ಗಳು ಅಂತ ನೋಡೋದಾದ್ರೆ, ಪೈಲಟ್ ಕ್ಯಾಪ್ಟನ್ ಸುಮಿತ್ ಕಪೂರ್ ಅಂತ, ಬಹಳ ಎಕ್ಸ್ಪೀರಿಯನ್ಸ್ ಇದ್ದಂತಹ ವ್ಯಕ್ತಿ. 16,500 ಗಂಟೆಗಳು ಇಲ್ಲಿವರೆಗೆ ತನ್ನ ಸರ್ವಿಸ್ನಲ್ಲಿ ಅವರು ಹಾರಾಟವನ್ನು ನಡೆಸಿದ್ದಾರೆ. 16,500 ಗಂಟೆ. ಅವ್ರ ಜೊತೆ ಕೋ ಪೈಲಟ್ ಆಗಿದ್ದಂಥವರು ಶಾಂಭವಿ ಪಾಠಕ್ ಅನ್ನುವಂಥವ್ರು, ಅವರು ಸಹ 1500 ಗಂಟೆಗಳಿಗಿಂತ ಹೆಚ್ಚು ಕಾಲ ಫ್ಲೈಟ್ ಓಡಿಸಿರುವಂತಹ ಅನುಭವ ಹೊಂದಿರುವಂಥವ್ರು. ಹಾಗಾಗಿ ಅನುಭವದ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ನೋ ಪ್ರಾಬ್ಲಮ್, ನಾರ್ಮಲ್ ಆಗಿದೆ ಅಂತಲೇ ಅನ್ಕೋಬೇಕಾಗತ್ತೆ. ಇನ್ನು ಅಲ್ಲಿ ಇದ್ದಂತಹ ಪಿಂಕಿ ಮಾಲಿ,
ಅವರು ಫ್ಲೈಟ್ ಅಟೆಂಡೆಂಟು, ಏರ್ ಹೋಸ್ಟೆಸ್ ರೀತಿಯಲ್ಲಿ ಅವರಿದ್ದರು. ಮತ್ತು ಶರದ್ ಪವಾರ್ ಅವರ ಪರ್ಸನಲ್ ಸೆಕ್ಯೂರಿಟಿ ಆಫೀಸರ್ ಒಬ್ಬರು ಇದ್ದರು. ಈ ಪಿಂಕಿ ಮಾಲಿ ಅವರು ಪಾಪ ಶರದ್ ಪವಾರ್ ರಾಜ್ಯದ ಉಪಮುಖ್ಯಮಂತ್ರಿ ಜೊತೆಯಲ್ಲಿ ನಾನು ಇವತ್ತು ಫ್ಲೈಟಲ್ಲಿ ಹೋಗ್ತಿದ್ದೀನಿ ಅನ್ನೋ ಖುಷಿಗೆ ಒಂದು ಫೋಟೋ ಹಿಡಿಸ್ಕೊಂಡು ಅದನ್ನು ತಮ್ಮ ತಂದೆಗೆ ಕಳಿಸಿ, ಉಪಮುಖ್ಯಮಂತ್ರಿ ಜೊತೆಯಲ್ಲಿ ಇವತ್ತು ಕೆಲಸ ಮಾಡ್ತಿದ್ದೀನಿ ಅಥವಾ ಫ್ಲೈಟಲ್ಲಿ ಇದ್ದೀನಿ, ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತೆಲ್ಲ ಖುಷಿಯಾಗಿ ಹಂಚ್ಕೊಂಡಿರ್ತಾರೆ. ಬಟ್ ಅದು ಅವರು ಕೊನೆಯ ಸಂದೇಶ ಆಗುತ್ತೆ ಅವರ ತಂದೆಯವರಿಗೆ, ಅವರ ಕುಟುಂಬಕ್ಕೆ, ಆ ಪಿಂಕಿ ಮಾಲಿ ಅನ್ನುವಂಥವ್ರದ್ದು. ಸೊ ಈಗ ಬರುವಂತಹದ್ದು ಏನಾಯ್ತು, ಆ ಏರ್ ಸ್ಟ್ರಿಪ್ ಅಲ್ಲಿ ಏನಾದರೂ ನಡೆದಿದ್ಯಾ, ಅಥವಾ ಏರ್ ಸ್ಟ್ರಿಪ್ ಹತ್ರನೇ ಬರಲಿಲ್ಲ, ಇಲ್ಲ ದೂರದಲ್ಲಿ ಬಿದ್ದಿದ್ದು, ಏರ್ ಸ್ಟ್ರಿಪ್ ಇಂದ ದೂರದಲ್ಲಿ. ಹಾಗಾದ್ರೆ ಆ ಏರ್ ಸ್ಟ್ರಿಪ್ ಅಂದ್ರೆ ಏನು, ಏರ್ಪೋರ್ಟ್ಗಳಿಗೂ ಈ ಏರ್ ಸ್ಟ್ರಿಪ್ಗಳಿಗೂ ಏನು ವ್ಯತ್ಯಾಸ ಅಂತ ನೋಡೋದಾದ್ರೆ, ಏರ್ಪೋರ್ಟ್ ಅಂದ್ರೆ ಕಂಪ್ಲೀಟ್ ಸ್ಟ್ರಕ್ಚರ್ ಇರುತ್ತೆ, ಅಲ್ಲಿ ಸಾರ್ವಜನಿಕರು, ಸಿವಿಲ್ ಏವಿಯೇಷನ್ ಇರುತ್ತೆ, ಅಲ್ಲಿಂದ ಎಲ್ಲ ಕಡೆಗೂ ಕೂಡ ಫ್ಲೈಟ್ಗಳು ಇರ್ತವೆ. ಬಟ್ ಇದು ಸಿವಿಲ್ ಏವಿಯೇಷನ್ ಅಲ್ಲ, ಸಾರ್ವಜನಿಕರಿಗಾಗಿದ್ದಂತಹ ಒಂದು ಏರ್ ಸ್ಟ್ರಿಪ್ ಅಲ್ಲ, ಏರ್ಪೋರ್ಟ್ ಅಲ್ಲ. ಹಾಗಾಗಿ ಏರ್ಪೋರ್ಟೇ ಇಲ್ಲ, ಅಲ್ಲಿ ಒಂದು ಸ್ಟ್ರಿಪ್ ಮಾತ್ರ ಇರುವಂತಹದ್ದು. VIP ಗಳು ಫ್ಲೈಟ್ಗಳು ಇಳಿಸೋದಕ್ಕೆ, ಆರ್ಮಿಯವರು ಫ್ಲೈಟ್ಗಳು ಇಳಿಸೋದಕ್ಕೆ ಅಷ್ಟಕ್ಕೆ ಮಾತ್ರ ಉಪಯೋಗಕ್ಕೆ ಅಂತ ಕಟ್ಟಿರೋದು. ಹಾಗಾಗಿ ದೊಡ್ಡ ಬಿಲ್ಡಿಂಗ್ ಏನಿರಲ್ಲ, ಅಲ್ಲಿ ಬೇರೆ ಯಾವ ಫೆಸಿಲಿಟಿನೂ ಇರಲ್ಲ. ಇನ್ನು ATC, ಏರ್ ಟ್ರಾಫಿಕ್ ಕಂಟ್ರೋಲರ್ ಅಂತ ಒಂದು ಬರುತ್ತೆ, ಅದು ಸಿವಿಲ್ ಏವಿಯೇಷನ್ ಏರ್ಪೋರ್ಟ್ಗಳಾದ್ರೆ ಹೈಟೆಕ್ ಅಲ್ಲಿ ಇರುತ್ತೆ. ಫ್ಲೈಟ್ಗಳು ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾವವು, ಇಂಚಿಂಚಿಗೂ ಸಹ ಅವರು ಸಂಪರ್ಕದಲ್ಲಿ ಇರ್ತಾರೆ, ಪ್ರತಿ ಫ್ಲೈಟನ್ನು ಫಾಲೋ ಮಾಡ್ತಿರ್ತಾರೆ, ಎಲ್ಲವೂ ಆಗ್ತಿರುತ್ತೆ. ಸೊ ಅಲ್ಲಿ ILS ಅನ್ನುವಂತಹ ಒಂದು ಸಿಸ್ಟಮು ಇರುತ್ತೆ, ಇನ್ಸ್ಟ್ರೂಮೆಂಟಲ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ, ಅದು ಪೈಲಟ್ಗಳಿಗೆ ತುಂಬಾ ಸಹಾಯ ಮಾಡುತ್ತೆ. ಬಟ್ ಇದು ಯಾವುದೂ ಸಹ ಈ ರೀತಿ ಏರ್ ಸ್ಟ್ರಿಪ್ಗಳಿಗಿರಲ್ಲ, ಯಾಕಂದ್ರೆ ಇದು ಏರ್ಪೋರ್ಟ್ ಅಲ್ಲ. ATC ಅಂತ ಸಣ್ಣದಾಗಿರುತ್ತೆ, ಅದು ಸಹ ಟ್ರೈನಿಂಗ್ ಅಕಾಡೆಮಿಯವರು ಯಾರಾದರೂ ನಡೆಸ್ಕೊಂಡಿರ್ತಾರೆ. ಬರುವಂಥ ಫ್ಲೈಟ್ಗಳಿಗೆ ವಾತಾವರಣ ಹೇಗಿದೆ, ಗಾಳಿ ಎಷ್ಟು ಬೀಸ್ತಾ ಇದೆ, ಯಾವ ದಿಕ್ಕಿಗೆ ಬೀಸ್ತಾ ಇದೆ, ಯಾವ ಕಡೆಯಿಂದ ನೀವು ಇಳಿತಾ ಇದ್ದೀರಿ, ಇಳಿಬಹುದು, ಖಾಲಿ ಇದೆ, ಇಂತಹ ಮಾಹಿತಿ ಕೊಡೋದಕ್ಕೆ ಮಾತ್ರನೇ ಹೊರತು ಪೈಲಟ್ಗಳ ತಮ್ಮ ಟ್ಯಾಲೆಂಟ್ ಮೇಲೇನೆ ಇಲ್ಲಿ ಇಳಿಸ್ಬೇಕಾಗತ್ತೆ, ತಮ್ಮ ಟ್ಯಾಲೆಂಟ್ ಮೇಲೆ ಇಳಿಸ್ಬೇಕಾಗತ್ತೆ. ಬಟ್ ಇವರಿಬ್ರು ಪೈಲಟ್, ಕೋ ಪೈಲಟ್ ಇಬ್ರು ಎಕ್ಸ್ಪೀರಿಯನ್ಸ್, ಅದರಲ್ಲೂ ಪೈಲಟ್ 16,500 ಗಂಟೆಗಳು ಅಲ್ಲಿದ್ದಂತಹ ಅನುಭವ ಇರುವಂತಹ ವ್ಯಕ್ತಿ. ಹಾಗಾಗಿ ಏನು ಸಮಸ್ಯೆ ಆಗಿರ್ಲಾರ್ದು. ಬಟ್ ಏನಾಯ್ತು ಅದು ಮುಂದೆ ಗೊತ್ತಾಗಬೇಕಾಗತ್ತೆ. ಅದೇನು ಬ್ಲ್ಯಾಕ್ ಬಾಕ್ಸ್ಗಳು ಸಿಕ್ಕಿದೆ, ಅದರಲ್ಲಿ ಹೊರಗಡೆ ಬರುವಂತಹ ಮಾಹಿತಿ ಅದೇನು ಅಂತ ವಿವರಿಸ್ತೀನಿ. ಸೊ ಇಲ್ಲಿ ಏರ್ ಸ್ಟ್ರಿಪ್ಗಳು ಬರ್ತವೆ. ಈ ಏರ್ ಸ್ಟ್ರಿಪ್ ಇಂದ ಸಮಸ್ಯೆ ಇನ್ನೊಂದೇನು ಅಂದ್ರೆ, ಇದು ಟೇಬಲ್ ಟಾಪ್ ಏರ್ ಸ್ಟ್ರಿಪ್. ಏರ್ ಸ್ಟ್ರಿಪ್ ಅಂದ್ರೆ ಬರೀ ಒಂದು ಸ್ಟ್ರಿಪ್ ಇರುತ್ತೆ, ಒಂದು ಪಟ್ಟಿ ಇರುತ್ತೆ, ರನ್ವೇ ಪಟ್ಟಿ, ಅದ್ರ ಮೇಲೆ ಇಳಿಸ್ಕೊಂಡು ಹೋಗಬೇಕು, ಬೇರೆ ಯಾವುದು ಸಪೋರ್ಟ್ ಸಿಗೋಲ್ಲ. ಇನ್ನು ಟೇಬಲ್ ಟಾಪ್ ಅಂದ್ರೆ ಎರಡೂ ಕಡೆ ಇಳಿಜಾರು ಇರುತ್ತೆ, ಇದು ಮೇಲಕ್ಕಿರುತ್ತೆ, ಎರಡು ಕಡೆ ಇಳಿಜಾರು, ಇದು ಮೇಲಕ್ಕಿರುತ್ತೆ, ಮಂಗಳೂರು ಏರ್ಪೋರ್ಟ್ ರೀತಿಯಲ್ಲಿ. ಸೊ ಅಲ್ಲಿಂದ ಕರೆಕ್ಟಾಗಿ ಇಳಿಸ್ಕೊಂಡು ಹೋಗ್ಬೇಕಾಗುತ್ತೆ, ಆ ಕಡೆ ಈ ಕಡೆ ಹೋದ್ರೆ ಜಾರ್ಕೊಂಡು ಹೋಗುತ್ತೆ, ಸೈಡ್ಗೆ ಸ್ಕಿಡ್ ಆಗ್ಬಿಡುತ್ತೆ, ಅವಾಗ ಅಪಘಾತ ಆಗೋ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಮೇಲೇನೆ ಕರೆಕ್ಟಾಗಿ ಇಳಿಸಿ ಕರೆಕ್ಟಾಗಿ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಸೊ ಅದೆಲ್ಲವೂ ಇರೋದ್ರಿಂದ ಇದನ್ನೇ ಏರ್ ಸ್ಟ್ರಿಪ್ ಅಂತ, ಟೇಬಲ್ ಟಾಪ್ ಏರ್ ಸ್ಟ್ರಿಪ್ ಬೇರೆ ಇತ್ತು. ಈಗ ಈ ಮುಂದೆ ಹೇಗೆ ನಮಗೆ ಮಾಹಿತಿ ಸಿಗಬಹುದು, ಏನೆಲ್ಲ ಮಾಹಿತಿ ಸಿಗಬಹುದು ಅಂದ್ರೆ, ಕಾಕ್ಪಿಟ್ ಅಲ್ಲಿ ಒಂದು ಬಾಕ್ಸ್ ಇಟ್ಟಿರ್ತಾರೆ, ಬಹಳ ಗಟ್ಟಿಯಾಗಿ ಶಕ್ತಿಯುತವಾಗಿ ನಿರ್ಮಾಣ ಮಾಡಿದಂತಹ ಬಾಕ್ಸ್. ಪೂರ್ತಿ ಫ್ಲೈಟ್ ಸುಟ್ಟೋದ್ರು ಅದು ಬಚಾವಾಗಿರುತ್ತೆ, ನೀರಲ್ಲಿ ದಿನಗಟ್ಲೆ ಮುಳುಗಿದ್ರು ಅದರಲ್ಲಿರೋ ಡೇಟಾ ಸೆಕ್ಯೂರ್ ಆಗಿರುತ್ತೆ, ಇನ್ನೇನೇ ಆದರೂ ಸೆಕ್ಯೂರ್ ಆಗಿರುತ್ತೆ. ಆ ಬ್ಲ್ಯಾಕ್ ಬಾಕ್ಸ್ಗಳು ರಿಕವರಿ ಆಗಿದ್ದಾವೆ. ಅದರಲ್ಲಿ ಏನೇ ಎರಡು ಡೇಟಾ ಇರುತ್ತೆ, ಒಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂತ ಇರುತ್ತೆ, ಇನ್ನೊಂದು ಕಾಕ್ಪಿಟ್ ಡೇಟಾ ರೆಕಾರ್ಡರ್ ಅಂತ ಇರುತ್ತೆ. ವಾಯ್ಸ್ ರೆಕಾರ್ಡರ್ ಅಲ್ಲಿ ಪೈಲಟ್ಗಳ ನಡುವೆ, ಕಾಕ್ಪಿಟ್ ಅಲ್ಲಿ ಪೈಲಟ್ ಅಥವಾ ಯಾರೇ ಇದ್ರು ಕಾಕ್ಪಿಟ್ ಅಲ್ಲಿ ಅವರ ನಡುವೆ ನಡೆಯುವ ಸಂಭಾಷಣೆ ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿರುತ್ತೆ, ವಾಯ್ಸ್ ರೆಕಾರ್ಡ್ ಆಗಿರುತ್ತೆ. ಡೇಟಾ ರೆಕಾರ್ಡರ್ ಅಲ್ಲಿ ಪ್ರತಿಯೊಂದು ಅದರಲ್ಲಿರುವಂತಹ ಒಂದೊಂದು ಇಂಚಿಂಚಿಗೂ ಇರುವಂತಹ ಏನು ಸ್ಪೇರ್ ಪಾರ್ಟ್ಗಳು ಏನೇನು ಕೆಲಸ ಮಾಡಬೇಕು, ಹೇಗೆ ಮಾಡ್ತಿದ್ದಾವೆ, ಏನು ಕೆಲಸ ಮಾಡ್ತಿದ್ದಾವೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇಡೀ ಕಾಂಪೋನೆಂಟ್ಸ್ ಏನಿದೆ ಇಡೀ ಫ್ಲೈಟ್ ಅಲ್ಲಿ ಎಲ್ಲದರ ಮಾಹಿತಿ ಡೇಟಾ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಅದು ಒಂದು 10-15 ದಿನ ಆಗುತ್ತೆ ಆ ರೆಕಾರ್ಡಿಂಗ್ಸ್ ಎಲ್ಲ ಅನಲೈಸ್ ಮಾಡಿ ಹೊರಗಡೆ ತೆಗೆದು ಅವುಗಳನ್ನ ಸ್ಟಡಿ ಮಾಡೋದಕ್ಕೆ, ಅಲ್ಲಿಯವರೆಗೆ ಗೊತ್ತಾಗಲ್ಲ. ಬಟ್ ಈಗ ನಮಗೆ ಸಿಗ್ತಿರುವಂತಹ ಮಾಹಿತಿ ATC ಮತ್ತು ಫ್ಲೈಟ್ ನಡುವೆ ನಡೆದಿರುವಂತಹ ಸಂಭಾಷಣೆ ATC ಅಲ್ಲಿ ರೆಕಾರ್ಡ್ ಆಗುತ್ತೆ, ಪೈಲಟ್ಗಳ ಜೊತೆ ATC ಅವರು ಮಾತಾಡಿದ್ದು ಮಾತ್ರ, ಅದನ್ನು ಮಾತ್ರ ಈಗ ಹೊರಗಡೆ ಇಟ್ಟಿದ್ದಾರೆ. ಸೊ ಇದಕ್ಕೆ ದಿಢೀರ್ ಅಂತ ಏನೋ ಆಗಿದೆ ಅನ್ನೋದು ಮಾತ್ರ ATC ರೆಕಾರ್ಡಿಂಗ್ಸ್ ಇಂದ ಸ್ಪಷ್ಟ ಆಗ್ತಿದೆ. ಇನ್ನು ಕಾರಣಗಳು, ಹಕ್ಕಿ ಯಾವುದಾದ್ರು ಬಂದು ಬಡದಿರಬಹುದು ಲಾಸ್ಟ್ ಮೂಮೆಂಟ್ ಅಲ್ಲಿ, ಇನ್ನೇನೋ ಆಗಿರಬಹುದು, ಅದು ಮುಂದಕ್ಕೆ ಗೊತ್ತಾಗಬೇಕು. ಇನ್ನೊಂದು ವಿಚಿತ್ರವಾದ ಕಾರಣ ಏನು ಅಂದ್ರೆ, VIP ಗಳಲ್ವಾ ಇವರೆಲ್ಲ, ಅದರಲ್ಲಿ ಪ್ರಯಾಣ ಮಾಡುವವರು, ಅವರ ಒತ್ತಡಗಳು ಪೈಲಟ್ ಮೇಲೆ ಕೆಲಸ ಮಾಡೋ ಸಾಧ್ಯತೆಗಳಿರುತ್ತೆ. ಸರಿ ಇಳಿಸಕ್ಕಾಗೋದಿಲ್ಲ, ವಾತಾವರಣ ಸರಿ ಇಲ್ಲ, ಆಮೇಲೆ ನೋಡೋಣ, ಬೇರೆ ಏರ್ಪೋರ್ಟ್ಗೆ ಹೋಗೋಣ, ದೂರದ ಏರ್ಪೋರ್ಟ್ಗೆ ಹಾಗೆ ಹೇಳಿದಾಗ VIP ಗಳು ಕೆಲವು ಸಂದರ್ಭಗಳಲ್ಲಿ ಅವರ ಅನಿವಾರ್ಯತೆಗೆ
ಈಗ ನಿನ್ನೆ ನೋಡಿ ಅಜಿತ್ ಪವಾರ್ ಯಾವುದೋ ಚುನಾವಣಾ ರ್ಯಾಲಿ ರೀತಿಯಲ್ಲಿ ಲೋಕಲ್ ಎಲೆಕ್ಷನ್ಸ್ಗೆ ಆ ವಿಚಾರವಾಗಿ ಮೀಟಿಂಗ್ಗೆ ಮತ್ತು ಪ್ರಚಾರಕ್ಕೆ ಹೋಗ್ತಾ ಇದ್ದಿದ್ದು. ನನಗಾಗಿ ಜನ ಕಾಯ್ತಿರ್ತಾರೆ, ಹೋಗ್ಲೇಬೇಕು ನಾನು, ಅನಿವಾರ್ಯ, ನನಗೆ ಟೈಮ್ ಇಲ್ಲ, ಆ ರೀತಿ ಸಂದರ್ಭ ಬಂದಾಗ ನೋಡ್ರಿ ಟ್ರೈ ಮಾಡ್ರಿ ಅಂತ ಪೈಲಟ್ಗಳ ಮೇಲೆ ಒತ್ತಡ ಹಾಕೋ ಸಾಧ್ಯತೆಗಳಿರ್ತವೆ. ಆ ಥರದ್ದೇನಾದ್ರೂ ನಡೆದಿದೆಯಾ ಕಾಕ್ಪಿಟ್ ರೆಕಾರ್ಡಲ್ಲಿ ಅದು ಗೊತ್ತಾಗಬಹುದು ಮುಂದಕ್ಕೆ. ಅಥವಾ ಇದಕ್ಕಿದ್ದ ಹಾಗೆ ಟೆಕ್ನಿಕಲ್ ಫೇಲ್ಯೂರ್ ಆಯ್ತಾ? 2 ಇಂಜಿನ್ ಇರುವಂತಹ ಫ್ಲೈಟ್ ಇದು. ಇಡೀ ಜಗತ್ತಿನಲ್ಲಿ 3000 ಇದಾವೆ. ಇದ್ರದ್ದು ಅಪಘಾತ ಆಗಿರುವ ಇಷ್ಟು ತುಂಬಾ 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 ಕಡಿಮೆ. 3000ದಲ್ಲಿ 3 ಆಗಿರೋದು ಇಷ್ಟು ವರ್ಷಗಳಲ್ಲಿ, 20 ವರ್ಷಗಳಲ್ಲಿ. ಅದು ಸಹ ಇಂಡಿಯಾದಲ್ಲಿ 2 ಆಗಿರೋದು. ಅದು ನಿನ್ನೆ ಒಂದು ಫೇಟಲ್ಲು, ಇನ್ನು ಮಿಕ್ಕಿದ್ದೆರಡು ಸಣ್ಣ ಪುಟ್ಟ ಅಪಘಾತಗಳು. 2023ರಲ್ಲಿ ಮುಂಬೈ ಏರ್ಪೋರ್ಟ್ನಲ್ಲಿ ಸ್ಕಿಡ್ ಆಯ್ತದು. ಅವಾಗ ಏರ್ ಕ್ರಾಫ್ಟಿಗೆ ಸ್ವಲ್ಪ ಡ್ಯಾಮೇಜ್ ಆಯ್ತು ಹೊರತು ಒಳಗಡೆ ಇದ್ದಂತಹ 9 ಜನ ಸೇಫ್ ಆದ್ರು, ಏನೂ ಆಗ್ಲಿಲ್ಲ ಅವ್ರಿಗೆ. ಅಂದ್ರೆ ಸಾವಾಗಿರೋದು ಇದೇ ಮೊದಲು. ಈ ಲಿಯರ್ ಜೆಟ್ ಮಾಡೆಲ್ 45, ಲಿಯರ್ ಜೆಟ್ 45 ಐಷಾರಾಮಿ ಅಂತ ಎಲ್ಲ ಫೆಸಿಲಿಟಿ ಇರುವಂತಹ ಒಂದು ಐಷಾರಾಮಿ ಅಂತ ಫ್ಲೈಟ್. ಅದು ಚಾರ್ಟರ್ಡ್ ಫ್ಲೈಟ್, VIP ಗಳಿಗಾಗಿಯೇ ಮಾಡಿರುವಂಥದ್ದು. ಎಲ್ಲ ದೇಶಗಳಲ್ಲೂ ಬಳಸ್ತಾರೆ ಅದನ್ನ, ದೊಡ್ಡ ಐಷಾರಾಮಿ ಆಗಿದೆ ಅಂತ ಕಾರಣಕ್ಕಾಗಿ. ಸೊ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಸಹ ಹೊರಗಡೆ ಬರುತ್ತೆ. ಹೊರಗಡೆ ಬಂದಾಗ ಒಂದು ಕ್ಲಾರಿಟಿ ಸಿಗಬಹುದು. ಕ್ಲಾರಿಟಿ ಸಿಗಬಹುದು ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ನಿಷ್ಪಕ್ಷಪಾತವಾದ ತನಿಖೆ ನಡೆಯುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ. ಇಲ್ಲ ಬೇರೆ ಏನೋ ಮುಚ್ಚಿಡಬೇಕು, ಇನ್ನೇನೋ ಆಗಬೇಕು ಅನ್ನೋ ಉದ್ದೇಶಗಳು ಯಾರಿಗಾದ್ರೂ ಇದ್ದರೆ ಪೈಲಟ್ಗಳು ತಲೆಗೆ ಹಾಕೋದು ಸುಲಭ. ಮೊನ್ನೆ ಗುಜರಾತ್ ಅಲ್ಲಿ ನಡೀತಲ್ಲ ಏರ್ ಇಂಡಿಯಾ ಫ್ಲೈಟ್, ಅದನ್ನು ಪೈಲಟ್ ತಲೆಗೆ ಹಾಕಿದ್ದಾರೆ. ಈಗ ಪೈಲಟ್ಗಳು ಸತ್ತು ಹೋಗಿದ್ದಾರೆ, ಆದ್ರೆ ಅವರನ್ನೇ ದೂಷಿಸೋದು, ಅವ್ರದ್ದೇ ತಪ್ಪು, ಪೈಲಟ್ ಎರರ್. ಸಿಂಪಲ್, ಪೈಲಟ್ ಎರರ್, ಅವ್ರ ಕಡೆಯಿಂದ ತಪ್ಪು ನಡೆದಿದೆ, ಮಿಸ್ ಹ್ಯಾಂಡಲ್ ಮಾಡಿದ್ದಾರೆ, ಅಪಘಾತ ಆಯ್ತು. ನೋಡೋಣ ಮುಂದಿನ ದಿನಗಳಲ್ಲಿ ಏನು ಬರುತ್ತೆ, ಅದರ ಆಧಾರದ ಮೇಲೆ ಏನಾದರೂ ನಿಮಗೆ ತಿಳಿಸ್ಬೇಕಾದ ವಿಚಾರಗಳಿದ್ರೆ ತಿಳಿಸ್ತೀನಿ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.